ಗುಡ್ ಈವ್ನಿಂಗ್. ಇವತ್ತು ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಮಂತ್ರಿ ಮಾಲಲ್ಲಿ ಆಡಿಯೋ ಲಾಂಚ್ ಪ್ರೋಗ್ರಾಮ್ ಇಟ್ಕೊಂಡಾರೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ಇಷ್ಟು ಜನ ನೀವು ಕನ್ನಡ ಕಲಾಭಿಮಾನಿಗಳು, ಗಣೇಶ್ ಫ್ಯಾನ್ಸು ಎಲ್ಲರ ಇಂಥ ಒಂದು ಬಳಗ ಇದೆ ಅಂತ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಯಾವುದೋ ಒಂದು ಯೂಶ್ವಲಿ ನಮ್ಮ ಸಿನಿಮಾ ಇದು ಲಾಂಚ್ ಮಾಡ್ಬೇಕಾದ್ರೆ ಆಡಿಯೋ ಲಾಂಚ್ ಮತ್ತು ಏನೋ ಒಂದು ಇದು ಮಾಡ್ಬೇಕಾದ್ರೆ ಒಂದು ಹಾಲ್ ಅಂತಲೇ ಒಂದು ಇದು ಮಾಡ್ತಾರೆ. ಸೊ ಆ ಥರ ಇದ್ದ ಬರೋ ನಾನು ಪ್ರೆಸ್ ಮೀಡಿಯಾ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಬಟ್ ಇಲ್ಲಿ ನೋಡಿದ್ರೆ ಆಡಿಯನ್ಸ್ ಅಭಿಮಾನಿಗಳು ಎಲ್ಲರೂ ಸೇರಿದ್ದೀರ, ಭಾಳ ಸಂತೋಷ. ಇವತ್ತು 2ನೇ ಸಾಂಗ್ ಇದು ಮಾಡ್ತಾ ಇದ್ದಾರೆ. ಇದರಲ್ಲಿ ಗಣೇಶ್ ಜೊತೆ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದೀನಿ. ಅದು ಬೇಡ, ಅದು ಹೇಳ್ಬಿಟ್ರೆ ಶೂಟಿಂಗಲ್ಲಿ ಒಂಥರ ಇದ್ದರೆ ಡಬ್ಬಿಂಗಲ್ಲಿ ಒಂಥರ ರಿಲೀಸ್ ಒಂಥರ ಆಗ್ಬಿಡ್ತೀನಿ. ಆಗಲಿಲ್ಲ ಗಣೇಶ್ ಆಗ್ತಾ ಇದೆಯಾ ಡೈರೆಕ್ಟರ್ ಗೊತ್ತು ಶ್ರೀನಿವಾಸ ರಾಜ್ ಅವರಿಗೆ. ಸೊ ಹೀಗಾಗಿ ತುಂಬ ಚೆನ್ನಾಗಿದೆ. ನಮ್ಮ ಶಿವರಾಜ್ ಹೇಳೋರಿಗೆ ಆಫ್ಟರ್ ಲಾಂಗ್ ಟೈಮ್ ಈ ಒಂದು ಫ್ಯಾಮಿಲಿ ಲವ್ಲಿ ಸಬ್ಜೆಕ್ಟು ಎಂಟರ್ಟೈನ್ಮೆಂಟ್ ಪಾರ್ಟ್ ಇದೆ. ಇಟ್ಸ್ ನಾಟ್ ಆ್ಯಕ್ಷನ್ ಬೇಸ್ಡ್ ಸಿನಿಮಾ ಅಲ್ಲ ಇದು. ಯಾಕಂದರೆ ಶ್ರೀನಿವಾಸ ರಾಜ್ ಅವರು ಹಿಂದೆ ಮಾಡಿದಂಥ ಎಲ್ಲ ಚಿತ್ರಗಳು ದೊಡ್ಡಪಳ್ಳಿಯಲ್ಲೆಲ್ಲ ನೀವು ನೋಡಿದರೆ, ದೊಡ್ಡಪಳ್ಳಿ ಸೀರೀಸ್ ಎಲ್ಲ ಸೂಪರ್ ಹಿಟ್ ಮೂವೀಸ್ ಕೊಟ್ಟಿದ್ದಾರೆ. ಈಗ ಅದರ ಒಂದು ಶ್ಯಾಡೋಯಿಂದ ಇದು ಹೊರಗಡೆ ಬಂದು ಇದೊಂದು ಪ್ರಯೋಗ ಮಾಡಿದ್ದಾರೆ ಶ್ರೀನಿವಾಸ ರಾಜ್ ಅವರು. ಖಂಡಿತವಾಗ್ಲೂ ನಾವೆಲ್ಲರೂ ಸೇರಿ ಅವ್ರಿಗೆ ಒಳ್ಳೆಯದಾಗಲಿ ಶ್ರೀನಿವಾಸ ರಾಜ್ ಅವರಿಗೆ. ಈ ಥರದ ಒಂದು ಪ್ರಯೋಗನ, ಈ ಥರ ಒಂದು ಫ್ಯಾಮಿಲಿ ಡ್ರಾಮಾನ ಒಂದು ಹ್ಯೂಮರ್ಸ್ ಮೇಲೆ ಮಾಡ್ಬೋದು ಶ್ರೀನಿವಾಸ ರಾಜ್ ಅವರು ಅಂತ ಹೇಳೋದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಒಂದು ಆಶೀರ್ವಾದ ಈ ಒಂದು ಬ್ಯಾನರ್ ಮೇಲೆ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಇದೆ, ಪ್ರಶಾಂತ ಮೇಲಾಗಲಿ, ಡೈರೆಕ್ಟರ್ ಶ್ರೀನಿವಾಸ ಮೇಲೆ, ಗಣೇಶ್ ಅವ್ರ ಮೇಲೆ, ಎಲ್ಲ ಕಲಾವಿದರ ಮೇಲೆ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಇರಲಿ. ಮತ್ತು ಹಾಗೆಯೇ ಇವತ್ತು ಸೆಕೆಂಡ್ ಸಾಂಗ್ ಚಿನ್ನಮ್ಮ ಚಿನ್ನಯ್ಯ ಸಾಂಗ್, ಇದು ಸೆಕೆಂಡ್ ಸಾಂಗ್ ಇದು ಲಾಂಚ್ ಆಗ್ತಾ ಇರೋದು. ದಯಮಾಡಿ ಕೇಳಿ, ನೀವೆಲ್ಲ ಎಂಜಾಯ್ ಮಾಡಿ. ನಿಮ್ಮ ಆಶೀರ್ವಾದ, ಅಭಿಮಾನ, ಪ್ರೀತಿ ಸದಾ ಇದೇ ರೀತಿ ಕನ್ನಡ ಚಿತ್ರರಂಗದ ಮೇಲೆ ಇರಲಿ, ಎಲ್ಲ ಕಲಾವಿದರು ಮತ್ತು ಎಲ್ಲ ನಿರ್ಮಾಪಕರ ನಿರ್ದೇಶಕರ ಮೇಲೆ ಇರಲಿ ಅಂತ ಹೇಳ್ಕೊಂಡು ನಾನು ಮಾತನಾಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ